ನೀವು ಮೊದಲು ಯೂನಿವರ್ಸಲ್ ಸೆಲ್ಫ್ನ ನಿಜವಾದ ಜ್ಞಾನದಿಂದ ನಿಮ್ಮನ್ನು ಬಲಪಡಿಸಿಕೊಂಡರೆ ಮತ್ತು ನಂತರ ಸಂಪತ್ತು ಮತ್ತು ಲೌಕಿಕತೆಯ ಮಧ್ಯದಲ್ಲಿ ಬದುಕಿದರೆ ಖಂಡಿತವಾಗಿಯೂ ಅವು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ಪವಿತ್ರ ಪುಸ್ತಕಗಳಲ್ಲಿ ಅನೇಕ ಒಳ್ಳೆಯ ಮಾತುಗಳು ಕಂಡುಬರುತ್ತವೆ, ಆದರೆ ಅವುಗಳನ್ನು ಓದುವುದರಿಂದ ಒಬ್ಬನು ಧಾರ್ಮಿಕನಾಗುವುದಿಲ್ಲ. ನೀವು ಶುದ್ಧರಾಗಿರಲು ಬಯಸಿದರೆ ದೃಢವಾದ ನಂಬಿಕೆಯನ್ನು ಹೊಂದಿರಿ ಮತ್ತು ನಿಷ್ಪ್ರಯೋಜಕವಾದ ಧರ್ಮ ಗ್ರಂಥಗಳ ಚರ್ಚೆಗಳು ಮತ್ತು ವಾದಗಳಲ್ಲಿ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡದೆ ನಿಧಾನವಾಗಿ ನಿಮ್ಮ ಭಕ್ತಿ ಅಭ್ಯಾಸಗಳೊಂದಿಗೆ ಮುಂದುವರಿಯಿರಿ. ನಿಮ್ಮ ಪುಟ್ಟ ಮೆದುಳು ಇಲ್ಲದಿದ್ದರೆ ಗೊಂದಲಕ್ಕೊಳಗಾಗುತ್ತದೆ ಮತ್ತು ಹೆಸರು ಮತ್ತು ಜೀವಿ ಸೌಕರ್ಯಗಳಂತಹ ಕ್ಷಣಿಕ ವಿಷಯಗಳಿಗೆ ನಿಮ್ಮ ಬಾಂಧವ್ಯವು ಪ್ರತಿದಿನವೂ ಕಡಿಮೆಯಾಗುವಂತೆ ದೇವರನ್ನು ಪ್ರಾರ್ಥಿಸಿ. ಒಂದು ವರ್ಗದ ವೈದ್ಯರು ರೋಗಿಗಳನ್ನು ಅನುಭವಿಸುತ್ತಾರೆ ಮತ್ತು ಕೇವಲ ಔಷಧಿಯನ್ನು ಬರೆದುಕೊಂಡು ಹೋಗುತ್ತಾರೆ. ಅವರು ಕೋಣೆಯಿಂದ ಹೊರಡುವಾಗ ಅವರು ಔಷಧಿಯನ್ನು ತೆಗೆದುಕೊಳ್ಳಲು ರೋಗಿಯನ್ನು ಕೇಳುತ್ತಾರೆ. ಅವರು ಬಡ ವರ್ಗದ ವೈದ್ಯರು. ದೇವರು ಎಲ್ಲ ಮನುಷ್ಯರಲ್ಲಿಯೂ ಇದ್ದಾನೆ, ಆದರೆ ಎಲ್ಲ ಮನುಷ್ಯರು ದೇವರಲ್ಲಿಲ್ಲ. ಅದಕ್ಕಾಗಿಯೇ ನಾವು ಬಳಲುತ್ತಿದ್ದೇವೆ.